स्वागत है आपका बी न्यूज नेशन में। मैं हूं आबिद हुसैन शेख। 69वें गणतंत्र दिवस के अवसर पर बी न्यूज नेशन के दर्शकों को हार्दिक बधाई। ड्राइवर की वफादारी, मालिक की ईमानदारी का गांव वालों ने किया सम्मान। बीजापुर में कर्नाटक एक्सप्रेस ट्रैवल्स के ड्राइवर अशोक की वफादारी और मालिक मुन्ना भाई बेटे जावेद कलबुर्गी की ईमानदारी की अनोखी मिसाल देखने को मिली। पिछले दिनों रोजाना बीजापुर से बिसनाड़ गांव कर्नाटक एक्सप्रेस दौड़ने वाली गाड़ी का ड्राइवर गाड़ी साफ कर रहा था तो एक बैग मिली जिसमें 1,25,000 के नोट थे। जब ड्राइवर अशोक अंकल की अपनी वफादारी दिखाते हुए मालिक मुन्ना भाई और बेटे कलबुर्गी को ये पैसे होने की जानकारी दी तो गाड़ी मालिक ने पता लगाया तो बिसनाड़ सरकारी स्कूल के हेडमास्टर के ये रुपये थे, जिसे खुद पहुंचकर गांव वालों के सामने ये अमानत देकर ईमानदारी दिखाई, जिससे बिसनाड़ गांव वालों ने गणतंत्र दिवस के मौके पर ड्राइवर अशोक और मुन्ना भाई को इनकी वफादारी और ईमानदारी का इनाम देते हुए पूरे गांव वालों के सामने इनका आदर और सम्मान करते हुए इनकी प्रेरणा से ईमानदारी का संदेश दिया। यार निम्म ताई तंदे ಹೆಸರು ಬರ್ತೈತಿ, ಇದು ಆಗ್ತೈತಿ। ಈಗ ನಮ್ದು ಹೆಂಗೆ ಹೆಸರು ಬತ್ತಿಲ್ಲ ಬಿಸನಾಳ ಊರಾಗ ಅಂತಂದ್ರೆ ಸರ್ 1 ಲಕ್ಷ ರೂಪಾಯಿ ಕಳ್ಕೊಂಡಿದ್ರು, ಆ ತಂದವ್ರು ಕೊಟ್ಟು ಇಟ್ಟೆಲ್ಲ ನಮ್ಗೆ ಇದು ಮಾಡ್ಯಾರ। ಆ ಲಕ್ಕಮ್ಮ ತಾಯಿ ನಿಮ್ಗೆ ಇಟ್ಟೂರು ಚಲೋ ಇಡ್ಲಿ, ಏನು ಇಟ್ಟು ಮಕ್ಕಳಿಗೆ ನಮ್ಮ ಊರನ ಹಿರಿಯರಿಗೆ ನಮ್ಮ ಬಿಸನಾಳ ಚೇರ್ಮನ್ ಅಣ್ಣವ್ರಿಗೆ ಅವ್ರ ಮಕ್ಕಳಿಗೆ ಎಲ್ಲರೂ ಚಲೋ ಇಡ್ಲಿ ಅಂತ ನಾನು 2 ಮಾತು ಮುಗಿಸ್ತೀನಿ। ನಮ್ಮ ಮಾಲಕರ ಮಕ್ಕಳಿಗೆ ಎಲ್ಲರೂ ಚಲೋ ಇಡ್ಲಿ ಅಂತ ನಾನು 2 ಮಾತು ಮುಗಿಸ್ತೀನಿ। ಅವತ್ತಾಯಿ 20ನೇ ತಾರೀಕು 20 ಶನಿವಾರ ದಿವಸ ಮುಂಜಾನೆ 7 ಗಂಟೆಗೆ ಡ್ರೈವರ್ನಾಗಿರ್ತಕ್ಕಂಥ ಅಶೋಕ್ ತಂದು ನಮ್ಮ ಕೈಯ ಬ್ಯಾಗ್ ಕೊಟ್ಟ ತಕ್ಷಣ ನಾವೇನು ಹೇಳಿದೆವಪ್ಪ ಅಂತಂದರೆ ಆ ಬ್ಯಾಗಿನಲ್ಲಿ ಏನದನ್ನು ನೋಡಿರಿ ಸರ್ ಅಂದ। ನಾನು ಬ್ಯಾಗ್ ಬಿಚ್ಚಿ ನೋಡಿದೆ, ಅದರಲ್ಲಿ 500 ನೋಟುಗಳ 2 ಕಟ್ಟುಗಳಿದ್ದು, ಅದಕ್ಕಾಗಿ ಅದು ಯಾರ್ದು ಅನ್ನುವಂಥದ್ದು ನಾನು ಅಡ್ರೆಸ್ ನೋಡಿದಾಗ ಅದು ಏನಾಗಿತ್ತಪ್ಪ ಅಂತಂದರೆ ಶ್ರೀಯುತ ಬಿರಾದಾರ ಮುಖ್ಯ ಗುರುಗಳು ನೂತನ ಪ್ರೌಢಶಾಲೆ ಮುಖ್ಯ ಗುರುಗಳದಾಗಿತ್ತು। ತಕ್ಷಣವೇ ನಾವೇನು ಮಾಡಿದೆವಪ್ಪ ಅಂತಂದರೆ ಆ ಮುಖ್ಯ ಗುರುಗಳಿಗೆ ಒಂದು ಫೋನಿನ ಮುಖಾಂತರವಾಗಿ ನಾವು ತಿಳಿಪಡಿಸಿದಾಗ ತಕ್ಷಣವೇ ಆ ಮುಖ್ಯ ಗುರುಗಳು ಬಂದು ಆ ಬ್ಯಾಗನ್ನು ಅವರಿಗೆ ನಾನು ಒಪ್ಪಿಸಿದ್ದೀನಿ। ರೊಕ್ಕ ನಾನು ಎಣಿಸಿಲ್ಲ, ಆದರೆ ಕಟ್ಟುಗಳನ್ನು ನೋಡಿದೆ, ಅದು ಸುಮಾರು 500 ರೂಪಾಯಿಗಳ 2 ಕಟ್ಟುಗಳಿದೆ ಅಲ್ಲ। ನಾನು ನೋಡಿಲ್ಲ ಅದನ್ನು। ನಾ ಯಾಕಪ್ಪ ಅಂದರೆ ಬ್ಯಾಗಿನಲ್ಲಿ ಇರತಕ್ಕಂಥ ಹಣವನ್ನು ನಾನು ಎಣಿಸಿಲ್ಲ, ಇರ್ಬೋದು ಅನ್ನುವಂಥದ್ದು ನನ್ನ ಅಂದಾಜು। ಇಲ್ಲ, ಅದನ್ನು ಎಣಿಸಿಲ್ಲ, ನಾನು ನೋಡಿಲ್ಲ। ಇಷ್ಟಿರ್ಬೋದು ಅನ್ನೋದು ಪ್ರಾಮಾಣಿಕವಾಗಿ ಅದು ಹೇಗಿತ್ತು ಹಂಗೆ ಫೋನ್ ಹಚ್ಚಿ ನೀವು ಇರ್ಬೋದು ಅಂತ ಅನ್ನುವಂಥದ್ದು ಅಂದ್ರೆ ನಮ್ಮ ಅಂದಾಜು, ನಾವು ನೋಡಿಲ್ಲ, ಅದನ್ನು ಎಣಿಸಿಲ್ಲ, ಅದನ್ನ ಅವಶ್ಯಕತೆ ಏನು। ನಾವು GM ತೋಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ। ಶನಿವಾರ ದಿವಸ ಮುಂಜಾನೆ ನಾನು 6:30 ಗಂಟೆಗೆ ಆ ಟೆಂಪೋದಿಂದ ಕೂತು ನಾನು ಸ್ಕೂಲಿಗೆ ಬರವ ನಾನು ಡುಗಣೂರು ಹೈಸ್ಕೂಲ್ ಹೆಡ್ ಮಾಸ್ಟರ್। ಅದರಲ್ಲಿ 27,500 ರೂಪಾಯಿ ಅದರಾಗಿದ್ದು, ನಾನು ಅದು ಹಿಂದಿನ ದಿವಸ ನಾನು ಅದನ್ನು ಬ್ಯಾಂಕ್ನಿಂದ ಡ್ರಾ ಮಾಡ್ಕೊಂಡು ಬಂದು ಅದು ಬಿಟ್ಟು ಏನೋ ನಜರು ಚೌಕದಿಂದ ಆ ಬ್ಯಾಗನ್ನು ನಾನು ಇದ್ರ ಟೆಂಪೋದಾಗ ಬಿಟ್ಟು ಇಳಿದಕ್ಕಿಂತ ನಾವು ಸ್ಕೂಲಿಗೆ ಅಡಾಡಿಲ್ಲಾರಿ ಹೋದೆ। ಹಾಗೇನು ಹಿಂದ್ರಡೆ ನೆಪ ಹಾಕ್ಯಂದು ಹೊಳ್ಳಿ ನಾ ಬೈಕ್ ತೊಗೊಂಡ್ಕೊಂಡು ಬಿಸ್ನಾಳಕ್ಕೆ ಬರೋದ್ರಾಗೆ ಆ ಪ್ರಾಮಾಣಿಕ ಡ್ರೈವರ್ ಅದನ್ನೆಲ್ಲ ತೆಗೆದಕ್ಕಿಂದ ಇಲ್ಲಿ ಕನ್ನಡ ಶಾಲೆ ಒಳಗೆ ಕೊಟ್ಟಿದ್ದ ಅವ್ರೇನದ ಆ ಬ್ಯಾಗ್ನಿಂದ ನನ್ನ ಪಾಸ್ಬುಕ್ಕದಿಂದ ಅಡ್ರೆಸ್ದಿಂದ ನಾನು ಫೋನ್ ಮಾಡಿ ಇದೇ ಸರ್ದತಿ ಕರೆಸೋರು, ನಾವಾಗ ಬಂದು ನನ್ನ ಬ್ಯಾಗ, ನನ್ನ ರೊಕ್ಕ, ನನ್ನ ಕಾಗದ ಪತ್ರಗಳು, ಬ್ಯಾಗ್ನಾಗ ಇದ್ದಂಥ ಸಾಮಾನುಗಳು ನಿಯತ್ತಾಗಿ ಕೊಟ್ಟಾರ। ನನಗೆಲ್ಲ ಯಾವುದೂ ಏನೂ ಮಿಸ್ ಆಗಿಲ್ಲ। ನನ್ನ ಹೆಸರು DS ಬಿರಾದಾರ್ ಅಂತ। और खबरों के लिए देखते रहिए बी न्यूज नेशन।